ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಚಕ್ಲಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಇವತ್ತು ಊಟಕ್ಕೆ ಕೈಮಾ ಉಂಡೆ ಸಾಂಬಾರ್ ಮಾಡಿದ್ದಾರೆ. ಚಕ್ಲಿ ಜೊತೆಗೆ ಕೋಡ್ಬಳೆ ಕೂಡ ಮಾಡ್ಕೊಬಿಡೋಣ, ಆ ಥರ ಒಂದು ಸ್ನ್ಯಾಕ್ಸ್ ಆಗಿ ಕೊಡೋಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ರು. ಹಾಗೆ ಹಿಂದ್ಗಡೆ ಎಲ್ಲ ಗಿಡ ನೆಟ್ಕೊಂಡಿದ್ರಲ್ವಾ, ಅದಕ್ಕೆ ಡೈಲಿ ಪ್ರೋಗ್ರಾಮ್ ನೀರು ಹಾಕೋದು. ನಮ್ಮ ಅಥರ್ವ ನಮ್ಮ ಮನೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಚಕ್ಲಿ ಕೋಡ್ಬಳೆ ಮಾಡೋದಕ್ಕೆ. ಚಕ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿ ಬಂದಿತ್ತು, ಸುತ್ತೋದಕ್ಕಾಗ್ಲಿ ಯಾವುದೇ ತರ ಕಟ್ ಆಗ್ತಾ ಇರಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ದಿನ ಆಗಿತ್ತು ನಮ್ಮನೇಲಿ ಕೈಮಾ ಉಂಡೆ ಸಾಂಬಾರ್ ಮಾಡಿದೆ. ಹಾಗಾಗಿ ನಮ್ಮಮ್ಮ ಇವತ್ತು ಕೈಮಾ ಉಂಡೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ. ಮಟನ್ ಎಲ್ಲ ರೆಡಿ ಆಗಿದೆ. ಹಾಗೆ ಮಟನ್ ಉಂಡೆ ಕಟ್ಟಕ್ ಬರೋದಿಲ್ಲ ಅಲ್ವಾ, ಹಾಗಾಗಿ ಮಿಕ್ಸಿ ಹಾಕೊಂಡು ಕಟ್ಟಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಸಾಲೆನೆಲ್ಲ ನೀಟಾಗಿ ಕಲ್ಲಲ್ಲೇ ರುಬ್ಕೊಂತಾ ಇದ್ದಾರೆ. ಏನೋ ಒಂಥರ ಈ ಸಾಂಬಾರ್ ಅನ್ನೋದಲ್ಲ, ಯಾವ ಸಾಂಬಾರ್ ಆದ್ರೂ ಅಷ್ಟೇ ಮಿಕ್ಸಿ ಬಿಟ್ಬಿಟ್ಟು ಈ ತರ ಕಲ್ಲಲ್ಲಿ ರುಬ್ಬಿದ್ರೆ ಸೂಪರ್ ಟೇಸ್ಟ್ ಆಗಿ ಬರುತ್ತೆ. ಜಾಸ್ತಿ ದಪ್ಪ ದಪ್ಪ ಇದ್ರೇನೆ ಚೆನ್ನಾಗಿ, ಫುಲ್ ನೈಸ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಕೈಮಾ ಉಂಡೆ ಕಟ್ಟೋ ಸೈಜ್ ಅಲ್ಲಿ ಬರೋ ಹಾಗೆ ನಮ್ಮಮ್ಮ ರುಬ್ಬಿ ತಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದಾರೆ. ಕೈಮಾ ಉಂಡೆ ಸ್ವಲ್ಪ ಜನ ಹೇಗ್ ಮಾಡ್ತಾರೆ ಅಂದ್ರೆ ಸಾಂಬಾರಲ್ಲಿ ಹಾಗೆ ಡೈರೆಕ್ಟ್ ಕುದಿಬೇಕಾದ್ರೆ ಇಳಿ ಬಿಟ್ಬಿಡ್ತಾರೆ. ನಮ್ಮಮ್ಮ ಇದು ಬೇಳೆ ಉಂಡೆ ಸಾಂಬಾರ್ ಮಾಡೋ ತರನೇ ಹಾಗೆ ಈ ಕೈಮಾ ಉಂಡೆ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂತಾ ಇದ್ದಾರೆ. ಆಮೇಲೆ ಇದನ್ನೆಲ್ಲ ಮಸಾಲೆ ಹಾಕಿ ಕುದಿಸಿರ್ತಾರಲ್ವಾ, ಅದೇ ಸಾಂಬಾರಿಗೆ ಉಂಡೆನ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಬಿಟ್ರೆ ಫೈನಲಿ ಕಂಪ್ಲೀಟ್ ಆಗ್ಬಿಡುತ್ತೆ ಮಟನ್ ಕೈಮಾ ಉಂಡೆ ಸಾಂಬಾರು. ಸೂಪರ್ ಆಗಿತ್ತು ಟೇಸ್ಟ್ ಕೂಡ. ನೀವು ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ, ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾಂಬಾರಲ್ಲಿ ಹಾಕಿ, ಸೂಪರ್ ಟೇಸ್ಟ್ ಆಗಿರುತ್ತೆ. ಇವತ್ತಿನ ಊಟ ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅದರಲ್ಲೂ ಎಲ್ಲರೂ ಮಟನ್ ಸಾಂಬಾರಿಗೆ, ಮಟನ್ ಕೈಮಕ್ಕೆ ಖಾರ ಪುಡಿ ಯೂಸ್ ಮಾಡ್ತಾರೆ. ನಾವು ಹಸಿಮೆಣಸಿನಕಾಯಿ ಯೂಸ್ ಮಾಡಿದ್ವಿ. ನಮ್ಮ ಅಥರ್ವ ಕೂಡ ತುಂಬಾ ಇಷ್ಟಪಟ್ಟು ತಿಂದ. ಹಾಗೆ ನಮ್ಮ ಅಥರ್ವಂಗೆ ಅವರ ಮಕ್ಕಳು ಕಂಡ್ರೆ ತುಂಬಾನೇ ಇಷ್ಟ. ಪಕ್ಕದ ಮನೆಯಿಂದ ಒಂದು ಹುಡುಗ ಬಂದಿದ್ದ, ಹಾಗಾಗಿ ಅವನ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನೆ ಅಂತ ಕೇಳಿ, ಅವನಿಗೆ ಕನ್ನಡ ಬರೋದಿಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಕನ್ನಡ ಅನ್ಕೊಳ್ಳಿ. ಫ್ಯಾನಾ? ಡ್ರೋನಾ? ಅಯ್ಯೋಯ್ಯೋಯ್ಯಪ್ಪ, ಕೇಳಿದ್ರಲ್ವಾ ನಮ್ಮ ತರ ಒಂದು ಲ್ಯಾಂಗ್ವೇಜ್ ಕನ್ನಡ ಮಿಕ್ಸ್ ತೆಲುಗು. ಸ್ವಲ್ಪ ಜನಿಗೆ ಅರ್ಥ ಆಗುತ್ತೆ, ಸ್ವಲ್ಪ ಜನಿಗೆ ಅರ್ಥ ಆಗಲ್ಲ. ನಮ್ಮಪ್ಪ ಏನು ಹೊರಗಡೆ ಕುತ್ಕೊಂಡಿದ್ರು, ಹಾಗೆ ಸ್ವಲ್ಪ ಗಾಳಿಗೆ ಅಂತ ಹೇಳಿ ಮೂಲಂಗಿ ಬೀಜಗಳೆಲ್ಲ ಹಾಕಿದ್ರು. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಮೂಲಂಗಿ ಗಿಡ. ಅವಕ್ಕೆಲ್ಲ ನೀರ್ ಹಾಕ್ತಾ ಇದ್ದಾರೆ. ಹೇಳಿದ್ನಲ್ವಾ, ಡೈಲಿ ಯಾವ್ದಾದ್ರು ಒಂದು ಹೊತ್ತು ಊಟನಾದ್ರು ಮರ್ತು ಬಿಟ್ಟರು ಈ ಗಿಡಗಳಿಗೆ ಪೋಷಣೆ ಮಾಡೋದನ್ನ ಮರೆಯಲ್ಲ, ನೀರ್ ಹಾಕ್ತಾನೆ ಇರ್ತಾರೆ. ಡೈಲಿ ಮಳೆ ಬಂದಿಲ್ಲ ಅಂದ್ರೆ ಈ ತರ ನೀರ್ ಹಾಕ್ತಾನೆ ಇರ್ತಾರೆ. ಈಗ ಒಂದೊಂದಿನ ಮಳೆ ಬರ್ತಾ ಇದೆ, ಒಂದೊಂದಿನ ಮಳೆ ಬರ್ತಾ ಇಲ್ಲ. ತುಂಬಾ ಒಂದು ವಾರದ ಹಿಂದಾದ್ರೆ ತುಂಬಾ ಚೆನ್ನಾಗಿ ಮಳೆ ಎಲ್ಲ ಬಂತು. ಇವಾಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಮಳೆ ಅಂತೂ. ಹಾಗಾಗಿ ನೀರ್ ಹಾಕಿಲ್ಲ ಅಂದ್ರೆ ಬೇಗನೆ ಬತ್ತು ಹೋಗ್ಬಿಡ್ತವೆ. ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ವೆಜಿಟೇಬಲ್ ಆಗ್ಲಿ, ಸಣ್ಣ ಪುಟ್ಟ ಏನಾದ್ರೂ ಬೇಕಾದ್ರೆ ಬೆಳೆಯೋದಕ್ಕೆ ಯಾವುದೇ ತರ ಕಷ್ಟ ಆಗೋದಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ತುಂಬಾ ಗಿಡ ಮರಗಳೆಲ್ಲ ಹಿಂದೆ ಮುಂದೆ ಇರೋದ್ರಿಂದ, ಇದು ವಿಲೇಜ್ ಆಗಿರೋದ್ರಿಂದ ಇಲ್ಲಿ ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ನೋಡ್ಕೊಂಡಿದ್ರೆ ಸಾಕು, ಇನ್ ಯಾವುದೇ ತರ ವೆಜಿಟೇಬಲ್ ಆಗ್ಲಿ, ಹಣ್ಣುಗಳಾಗ್ಲಿ ಏನಾದ್ರೂ ಬೆಳಿಬಹುದು. ಅದೊಂದು ಮಾತ್ರ ಸಮಸ್ಯೆ ಇದೆ. ಮತ್ತೆ ಮಳೆಗಾಲ ಕೂಡ ಈ ಕಡೆ ತುಂಬಾ ಚೆನ್ನಾಗೇ ಬರುತ್ತೆ. ಈ ಸರಿ ಏನೋ ಸ್ವಲ್ಪ ಲೇಟ್ ಆಗಿ ಮಳೆ ಸ್ಟಾರ್ಟ್ ಆಗಿದೆ. ನೋಡಿ ಮಸ್ಕಿಟೋಸ್ ಹೇಗಿದೆ ಹಿಂದ್ಗಡೆ ಅಂತ ಹೇಳಿ. ನಮ್ಮ ಅಥರ್ವ ಹೊಡೆದಿ ಸಾಯಿಸ್ಬಿಟ್ಟ, ಕೈಗೆಲ್ಲ ಬ್ಲಡ್ ಹತ್ತಿದೆ ಅಂತ ಹೇಳಿ ಅವ್ರ ಅಮ್ಮಮ್ಮನ ಹತ್ರ ಹೋಗ್ಬಿಟ್ಟು ವಾಶ್ ಮಾಡಿಸ್ಕೊಂತಾ ಇದ್ದಾನೆ. ಹಿಂದ್ಗಡೆ ಎಲ್ಲ ತುಂಬಾ ಗ್ರೀನ್ ಆಗಿರೋದ್ರಿಂದ, ಹಸಿರು ಗಿಡಗಳು ಇರೋದ್ರಿಂದ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ. ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಈ ಸೊಳ್ಳೆಗಳು ಕಡಿತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಕಿರ್ಬೇಕಾದ್ರೆ ಹಿಂದ್ಗಡೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತಾರೆ. ಡೈಲಿ ಸ್ಕೂಲಿಂದ ಅಥರ್ವ ಸ್ಕೂಲಿಂದ ಬರೋದ್ರಲ್ಲಿ ಈ ಕೆಲಸ ಮುಗಿಸ್ಕೊಂಡ್ರೆ ಅವ್ನು ಹಿಂದ್ಗಡೆ ಬರೋ ಹಾಗಿಲ್ಲ ಅಂತ ಹೇಳಿ ಬೇಗನೆ ಮುಗಿಸ್ತಾರೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಸ್ವಲ್ಪ ಬೇಗನೆ ಸ್ಕೂಲಿಂದ ಬಂದಿದ್ದಾರೆ. ಹಾಗಾಗಿ ಅಥರ್ವ ಕೂಡ ಹಿಂದೆ ಮುಂದೆಲ್ಲ ಓಡಾಡ್ತಾ ಇದ್ದಾನೆ. ಹಲಸಿನೆಲ್ಲ ಸ್ವಲ್ಪ ಕೊಳ್ತಿ ಬಿಡಿತಾ ಇದ್ವು. ಅಮ್ಮ ಸಂಜೆ ಹೂ ಕಿತ್ಕೊಳ್ಳೋಣ, ಸ್ವಲ್ಪ ದುಂಡು ಮಲ್ಗೆ ಗಿಡಗಳು ಹಾಕಿದ್ರಲ್ವಾ, ಅದರಲ್ಲಿ ಮಗುಗಳೆಲ್ಲ ಹಾಗೆ ಇದೆ. ನೆನ್ನೆ ಕಿತ್ತಿಲ್ದವೆಲ್ಲ ಇಲ್ಲೇ ಹೂ ಆಗ್ಬಿಟ್ಟಿದಾವೆ. ಹಾಗಾಗಿ ಇವತ್ತಿನ ಮಗು ಕಿತ್ಕೊ ಬರಕ್ಕೆ ಹೋಗಿದ್ರು. ಹಾಗೆ ಒಂದು ಮಾವಿನ ಹಣ್ಣಿತ್ತು, ಅದನ್ನ ಕೂಡ ಕಟ್ ಮಾಡಿ ಬಿಡೋಣ ಹೇಗಿದೆಯೋ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ನೋಡ್ತಾ ಇದ್ದಾರೆ. ಹೊರಗಡೆ ಎಲ್ಲ
ಚೆನ್ನಾಗಿರ್ಲಿಲ್ಲ, ಒಳಗಡೆ ಅಂತೂ ಸೂಪರ್ ಆಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಕೋಡ್ಬಳೆ ಚಕ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂತಾ ಇದ್ರು ತುಂಬಾ ದಿನದಿಂದ. ಯಾಕಂದ್ರೆ ಡೈಲಿ ಆ ತರವಂಗೆ ಸ್ಕೂಲಿಗೆ ಸ್ನಾಕ್ಸ್ ಏನಾದ್ರು ಕೊಟ್ಕೊಳ್ಸ್ಬೇಕಾಗಿತ್ತು. ಏನಾದ್ರು ವೆಜಿಟೇಬಲ್ ಫ್ರೂಟ್ಸ್ ಈ ತರ ಕೊಟ್ಕಳ್ಸೋಣ ಅಂದ್ರೆ ಅವನು ಹಸಿಯಾಗಿರೋಂಥ ವೆಜಿಟೇಬಲ್ ಯಾವ ಫ್ರೂಟ್ ಆಗ್ಲಿ ತಿನ್ನೋದಿಲ್ಲ. ಹಾಗಾಗಿ ಏನ್ ಮಾಡೋದಪ್ಪ ಅಂತ ಹೇಳಿ ಅಂಗಡಿಯಲ್ಲಿ ಏನಾದ್ರು ಪ್ಯಾಕೆಟ್ ತಿಂಡಿ ಕೊಡಕ್ಕೆ ಭಯ, ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಮನೇಲೆ ಏನಾದ್ರು ಮಾಡೋಣ ಅಂತ ಹೇಳಿ ಅನ್ಕೊಂತಾ ಇದ್ವಿ. ಹಾಗಾಗಿ ನಮ್ಮಮ್ಮ ಚಕ್ಲಿ ಕೋಡ್ಬಳೆ ಮನೇಲಿ ಮಾಡಿಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು. ಇದು ಕೂಡ ಆಯಿಲ್ ಫುಡ್, ಜಾಸ್ತಿ ಒಳ್ಳೇದಲ್ಲ. ಏನ್ ಮಾಡೋದು, ಅಂಗಡಿಗಿಂತ ಬೆಟರ್ ಅಲ್ವಾ, ಹಾಗಾಗಿ ಮನೇಲಿ ಮಾಡ್ಕೊಳೋದೇ ಬೆಸ್ಟ್. ಅವನು ಬೇರೆ ಏನು ತಿನ್ನೋದಿಲ್ಲ ಅಲ್ವಾ, ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಮ್ಮಮ್ಮ ಬೇಗನೆ ಚಕ್ಲಿ ಕೋಡ್ಬಳೆ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ರು. ಏನೇನ್ ಬೇಕೋ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಹುರಿದ್ಬಿಟ್ಟು ಯಾವ್ಯಾವ ಸ್ವಲ್ಪ ಐಟಮ್ಸ್ನೆಲ್ಲ ಹಾಕಿದ್ರು. ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬಂದು ಅದನ್ನ ರೊಟ್ಟಿ ಮಾಡಕ್ಕೆ ಉಕ್ಕುರ್ಸ್ತಾರಲ್ವಾ, ರೊಟ್ಟಿ ಕಡುಬು ಮಾಡತ್ತಾರ ಆ ತರ ಉಕ್ಕುರ್ಸ್ಕೊಂಡು ಚೆನ್ನಾಗಿ ನಾದಿ ಈ ತರ ಹಾಕೊಂತಾ ಇದ್ದಾರೆ. ಚಕ್ಲಿ ಒಳ್ಳಲ್ಲಿ ಯಾವ ತರ ಬೇಕು ಡಿಸೈನು ಆ ತರದಲ್ಲಿ ಮಾಡ್ಕೋಬಹುದು. ನಮ್ಮನೇಲಿ ಫಸ್ಟ್ ಚಕ್ಲಿ ಕೋಡ್ಬಳೆ ಮಾಡ್ಕೊಳ್ಳೋಣ ಅಂತೇಳಿ ಚಕ್ಲಿ ಮಾಡ್ತಾ ಇದ್ದಾರೆ. ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲೂ ಕೂಡ ಕಟ್ ಆಗ್ತಾ ಇರ್ಲಿಲ್ಲ, ನೀಟಾಗಿ ಬಂತು ಚಕ್ಲಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು. ಒಣ ಹಿಟ್ಟು ಆ ತರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ತರ ಹಾಕ್ಬಿಟ್ಟು ಸುತ್ತ ಟೈಮಲ್ಲಿ ಕಟ್ ಆಗ್ಬಿಡುತ್ತೆ, ಈ ತರ ನೀಟಾಗಿ ಸುತ್ತಕ್ ಬರೋದಿಲ್ಲ. ಹಾಗಾಗಿ ಒಂದೇ ಟೇಸ್ಟ್ ಇದ್ರೂ ಪರವಾಗಿಲ್ಲ, ಶೇಪ್ಗಳು ಚೇಂಜ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟಲ್ಲಿ ನಾವು ಚಕ್ಲಿ ಮಾಡ್ಕೊಂಡು ಇನ್ ಸ್ವಲ್ಪ ಹಿಟ್ಟಲ್ಲಿ ಕೋಡ್ಬಳೆ ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿ ಈ ತರ ಹಿಟ್ಟನ್ನ ನೀಟಾಗಿ ನಾದ್ಕೊಂಡು ಹಿಂಗ್ ಮಾಡ್ಕೊಂಡು ಇದಕ್ಕೆ ಒಳ್ಳಲ್ಲಿ ಹಾಕೊಂಡು ಫಿಕ್ಸ್ ಮಾಡ್ಕೊಬಿಡ್ತಾರೆ. ಫಸ್ಟು ರೊಟ್ಟಿ ಮಾಡೋ ತರ ಹಿಟ್ಟೇ ಇರುತ್ತೆ, ಆಮೇಲೆ ಅದು ಈ ತರ ಸಾಫ್ಟ್ ಆಗಿ ಬಂದ್ಮೇಲೆ ಚಕ್ಲಿ ರೆಡಿ ಆಗುತ್ತೆ. ಇಷ್ಟೊಂದು ಚಕ್ಲಿ ಮಾಡಿಟ್ಕೊಂಡಿದ್ದಾರೆ ನಮ್ಮಮ್ಮ. ಜೊತೆಗೆ ನಾನು ಕೂಡ ಸುತ್ತೋದಕ್ಕೆ ಹೆಲ್ಪ್ ಮಾಡಿದೆ. ಹಾಗೆ ನಮ್ಮಮ್ಮ ಕರಿಯಕ್ಕೆ ಹೋಗ್ತಾ ಇದ್ರು, ನಾನು ಕುತ್ಕೊಂಡು ಸುತ್ತಿ ಕೊಡ್ತಾ ಇದ್ದೀನಿ. ನಮ್ಮ ತರವ ನಾನೇನ್ ಕಡಿಮೆ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಹಗ್ಲಗ್ಲ ಬರ್ತಾನೆ ಇದ್ದ ಇಲ್ಲಿ. ಸರಿ ಅವನು ಬಿಟ್ಟು ಮಾಡಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿ ಸ್ವಲ್ಪ ಹಿಟ್ಟು ಕೊಟ್ಟು ಕೂರ್ಸಿದ್ವಿ, ಇಲ್ಲಾಂದ್ರೆ ನಮಗೆ ಬಿಡ್ಬೇಕಲ್ವಾ ಅವನು. ಹಾಗಾಗಿ ಫಸ್ಟ್ ನೋಡ್ಕೊಬಿಡೋಣ ಚಕ್ಲಿ ಟೇಸ್ಟ್ ಹೇಗ್ ಬಂದಿದೆ, ಮತ್ತೆ ಮಾಡ್ಬಿಟ್ಟು ವೇಸ್ಟ್ ಆಗ್ಬಾರ್ದಲ್ವಾ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಈಗಲೇ ಸ್ವಲ್ಪ ಅದನ್ನ ಏನಾದ್ರು ಕಡಿಮೆ ಆಗಿರೋದನ್ನ ಹಾಕ್ಬಿಟ್ಟು ಪ್ಯಾಚಪ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡಕ್ಕೋಸ್ಕರ ಒಂದು ರೌಂಡ್ ಹಾಕ್ತಾ ಇದ್ದಾರೆ. ಚಕ್ಲಿ ಅಂತೂ ಸೂಪರ್ ಆಗಿ ಬಂದಿತ್ತು, ಫುಲ್ ವೆಯ್ಟ್ ಕೂಡ ಇರ್ಲಿಲ್ಲ, ಬೆಂಡ್ ಆಗಿತ್ತು, ಸಖತ್ತಾಗಿತ್ತು. ಟೇಸ್ಟ್ ಕೂಡ ಯಾವುದೇ ತರ ಯಾವುದೂ ಕಡಿಮೆ ಇರ್ಲಿಲ್ಲ, ಸಖತ್ ಟೇಸ್ಟ್ ಆಗಿತ್ತು. ನೆಕ್ಸ್ಟ್ ಟೈಮ್ ನಾವು ಈ ರೆಸಿಪಿನ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಇದಕ್ಕೆ ಏನೇನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೀಟಾಗಿ ವಿಡಿಯೋ ಮಾಡಿ ಹಾಕ್ತಿವಿ. ನಮ್ಮ ತರವ ನೋಡಿ ಹೇಗ್ ಮಾಡ್ತಾ ಇದ್ದಾನೆ ಅಂತೇಳಿ ಕೋಡ್ಬಳೆ ಮಾಡ್ತಾನಂತೆ. ಹಾಗಾಗಿ ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಅದನ್ನೇ ನೋಡ್ಬಿಟ್ಟು ಇವನ್ ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಫೋನ್ ಬೇರೆ ಬೇಕು ಅವನಿಗೆ. ನೋಡಿ ನಮ್ಮಮ್ಮ ಮಾಡೋ ತರನೇ ಅವನು ಮಾಡ್ತಾ ಕುತ್ಕೊಂಡಿದ್ದಾನೆ. ಸಣ್ಣದಾಗಿ ಕೋಡ್ಬಳೆ ಮಾಡಿಟ್ಕೊಂಡಿದ್ದಾರೆ. ಚಕ್ಲಿ ಮಾಡೋದಾದ್ರೆ ತುಂಬಾ ಈಸಿ, ಬೇಗನೆ ಆಗ್ಬಿಡುತ್ತೆ, ಒಳ್ಳಲ್ಲಿ ಒತ್ತಿ ಮಾಡ್ಬಿಡ್ಬೋದು. ಈ ಕೋಡ್ಬಳೆ ಮಾಡೋದಿದೆ ಅಲ್ವಾ ತುಂಬಾ ಟೈಮ್ ಹಿಡಿಯುತ್ತೆ. ಇವ್ನು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಕ್ತಾ ಇದ್ದಾನೆ. ನಾನು ಗುದ್ದು ಸಾಕಾಯ್ತಂತ ಹೇಳಿ ರೂಮಿಗೆ ಬಂದೆ, ಸೊಂಟ ನೋವು ಬಂತು ಅಂತ. ನಮ್ಮ ತರವ ನೋಡಿ ಏನ್ ಮಾಡಿದಾನೆ, ಲಾಲಿಪಾಪ್ ತಿಂದಿರೋ ಕಡ್ಡಿಗೆ ಅದನ್ನೆಲ್ಲ ಸುತ್ಕೊಂಡು ಮಮ್ಮಿ ಲಾಲಿಪಾಪ್ ತಗೋ ಅಂತ ಹೇಳಿ ಕೊಡಕ್ ಬಂದಿದ್ದಾನೆ. ಚಕ್ಲಿ ಕೋಳ್ಬಡೆ ಮಾಡೋ ಹಿಟ್ಟನ್ನ ತಗೋ ಬಂದ್ಬಿಟ್ಟು ಇವನ್ ಲಾಲಿಪಾಪ್ ಮಾಡೋ ಪೈಪಿಗೆ ಮೇಲ್ಗಡೆ ಹಚ್ಕೊಂಡು ಬಂದಿದ್ದಾನೆ. ಯಾವ ತರ ಮಾಡ್ಕೊ ಬಂದಿದ್ದಾನೆ, ನಿಜವಾಗ್ಲೂ ಲಾಲಿಪಾಪೇ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊ ಬಂದಿದ್ದಾನೆ. ಏನ್ ತಲೆನೋ ಚಿನ್ನ ನಿಂದು, ಬಲೆ ಚೇಸಾವ್ ಚಿನ್ನ. ಫೈನಲಿ ಕೋಡ್ಬಳೆ ಕೂಡ ಈ ತರ ಬಂದಿದೆ. ಸಣ್ಣ ಸೈಜ್ ಅಲ್ಲಿ ಮಾಡ್ಕೊಂಡಿದೀವಿ, ದೊಡ್ಡದಾಗಿ ಬೇಡ ಅಂತ ಹೇಳ್ಬಿಟ್ಟು ಸಣ್ಣದಾಗಿದ್ರೇನೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಜಾಸ್ತಿ ಏನ್ ಮಾಡ್ಕೊಂಡ್ಲಿಲ್ಲ, ಸ್ವಲ್ಪ ಮಾಡಿ ಮುಗಿಸಿದ್ವಿ. ಇವಾಗಲೇ ಆಲ್ರೆಡಿ ಟೈಮ್ ಬಂದು ನೈಟ್ 11 ಗಂಟೆ ಆಗಿದೆ, ಹಾಗಾಗಿ ಮತ್ತೆ ಲೇಟ್ ಆಗ್ಬಿಡುತ್ತೆ. ಇನ್ಯಾವಾಗ್ಲಾದ್ರೂ ಇದು ಖಾಲಿ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಇದನ್ನ ಮುಗಿಸಿದ್ವಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.